ಯಾವಾಗ ನೆನ್ನೆ ರಾತ್ರಿನೇ ಕಣಜ್ಜಿ ರಾತ್ರಿ ಮನೆಗೆ ಬಂದು ಹೇಳಿದ್ರೆ ಅಜ್ಜಿ ಬೈತತ್ಯಾ ಹೇಳಕ್ ಹೋಗ್ಬೇಡ ಅಡಿಗೆ ಆಗಿರ್ತತೆ ಸುಮ್ಕಿರು ನಾಳೆಗೆ ಮಾಡ್ಕೊಂಡು ಕೊಡ್ತಾರೆ ಏನು ಹೇಳ್ಬೇಡ ಅಂತೇಳಿ ಬೈದು ಸುಮ್ಮನೆ ಇರ್ತದೆ ಕಣಜ್ಜಿ ತಾತ. ಅಲ್ಲ ಕಂಡ ಮುಂಚೆ ನಾನು ಹಂಗೆ ಹೇಳಿನೇನಲ್ಲ. ಬೋಂಡ ಕೊಡ್ಸಕ್ಕಾಗ್ಲಿಲ್ಲ ಹುಡುಗ ನೀನು ಹಂಗೆ ಕರ್ಕೊಂಡ್ ಬಂದಿದ್ಯಾ ಹುಡುಗನ್ನ. ಅಲ್ಲ ಮನೆಗೆ ಮಾಡ್ಕೊಂಡು ತಿಂದ್ರೆ ಆಗ್ತತಿ, ಎಲ್ಲ ಆಚೆ ಕಡೆ ಹೋದಾಗ ಮಕ್ಳಿಗೆ ತಿನ್ಬೇಕಂತ ಅನ್ನಿಸ್ತತಿ. ಏನ್ 2 ರೂಪಾಯಿ ಕೊಡ್ಸ್ಬಿಟ್ಟಿದ್ರೆ ಏನಾಗದ್ ನಿನ್ಗೆ? ಹಂಗೆ ಕರ್ಕೊಂಡ್ ಬಂದಿದ್ಯಲ್ಲ ಹುಡುಗನ ಆಸೆ ಪಾಸೆ ತೋರ್ಸ್ಕೊಂಡು ನೀನು ಅಂತ ಕಣಜ್ಜ ನೀನು. ಕಂಡ್ಲೆ ಮಂಗ್ಲ ಆ ಬಾಂಡ್ಲೆಗಿಂತ ಇನ್ನ ಎತ್ತ ಹಾಕದೆ ತಡ ಆ ಬೋಂಡ ಜನ ಮುಗಿ ಬಿದ್ದವ್ರಿ, ಎಲ್ಲ ಖಾಲಿ ಆಗ್ಯಾವಿ. ಈಗ ಇನ್ನೊಂದು ಇಬ್ಬೆ ಹಾಕಂಗೆ ಕಾಯ್ಕೊಂಡು ಕುಕೊಳಕದಕ್ಕೆ ಬಾರ ಬೆಳಿಗ್ಗೆ ಮಾಡ್ಕೊಂಡು ಕೊಟ್ಟಳಿ ಮುಜ್ಜಿ ಅಂತ ಹೇಳತ್ ಅದೇ ಕರ್ಕೊಬಂದ್ರೆ ನೋಡಿ ಹಂಗೆ ಹೇಳ್ತಾವ್ ಕೊಡ್ಸಿಲ್ಲ ಅಂತ. ನಾನು ಹಂಗೆ ಹೇಳಿನೆಲ್ಲ ಕೊಡ್ಸಕ್ಕಾಗಲ್ಲ ಅಂತ ಮುಂಜಾನೆ. ಏನೊಂದ್ ಸಣ್ಣ ತಡ ಆಗಿದ್ರು ಆಗೋದು, ನಿಂತ್ಕೊಂಡು ಕಾಯ್ಕೊಂಡಿದ್ದು 2 ರೂಪಾಯಿ ಕೊಡ್ಸಿ ಕರ್ಕ ಬರಕ್ ಆಗ್ತಿರ್ಲಿಲ್ವಾ? ಹೇಳತ್ತ ಏನ್ ಇಂಥ ಮನುಷ್ಯ ನೀನು. ಅಮ್ಮ ಶೋಭಾ ಪಾಪ ಮಂಜಣ್ಣ ನೀನ್ ಯಾವಾಗ ಬಂದೆ ಇಲ್ಲಿಗೆ? ಆಗಳ ಉಗಾದಿ ಹಬ್ಬಕ್ಕೆ ಹೋಗಿರ್ಲಿಲ್ವೇ ನಮ್ಮ ನಿಮ್ಮ ಕೈಯವ್ರಿಗೆ? ಅವಾಗಿಂದ ಬಿದ್ಬಿಟ್ಟು ಬಂದ್ಬಿಟ್ಟ. ನಾನು ಬತ್ತೀನಿ ತಾತ ಅಜ್ಜಿ ಅಂತ ಹೇಳ್ಬಿಟ್ಟು. ಯುಗಾದಿ ಹಬ್ಬದಾಗಿದ್ದ ಇಲ್ಲೇ ಇದ್ದಾನ ಅವನು. ಹೂ ಕಣೆ ಶೋಭಾ, ಅವತ್ ಬಂದಾನ ಇಲ್ಲಿ ಅವನೇ ಕಳ್ಸಿಲ್ಲ, ಈ ಸ್ಕೂಲ್ ಬರೋ ತಕನ ಹೋಗಲ್ಲ ಅಂತೇಳಿ ಇಲ್ಲಿ ಅವನೇ ಅವ್ರ ತಾತನ ಜೊತೆಗೆ ಆಡ್ಕೊಂಡ್ರು. ಅಳಿ ಅಂದ್ರೆ ಚೆನ್ನಾಗಿದ್ದೀರಾ? ಏನ್ ಇದಕ್ಕಿದ್ದಂಗೆ ದಿಢೀರ್ ಅಂತ ಬಂದ್ಬಿಟ್ಟಿದ್ದೀರಾ? ಒಂದು ಫೋನ್ ಮಾಡಿಲ್ಲ ಏನಿಲ್ಲ. ನಂಗೇನು ಇದು ಕನ್ಸೋ ಭ್ರಮೆನ ಒಂದು ಗೊತ್ತಾಗ್ತಿಲ್ಲ ನೋಡ್ರಿ. ಶೋಭಾ ಚೆನ್ನಾಗಿದ್ದೀಯನಮ್ಮ? ಹ್ಞೂ ಅಮ್ಮ ಚೆನ್ನಾಗಿದ್ದೀನಿ, ನೀನ್ ಚೆನ್ನಾಗಿದ್ದೀಯಮ್ಮ? ಅಪ್ಪ ಹೇಗಿದ್ಯಪ್ಪ? ಚೆನ್ನಾಗಿದ್ದೀನಿ ಕಣ ಮಗ್ನೆ, ಹೆಂಗಿದ್ಯಪ್ಪ ನೀನು? ಚೆನ್ನಾಗಿದ್ದೀನಪ್ಪ. ಅಳಿ ಅಂದ್ರೆ ಬರೀ ಕೂಕಾಡ್ರಿ ನಿಂತ ಇದ್ದೀರಲ್ಲ. ಮಗಳ ಟೀನ ಕಾಫಿನ ಹಿಡ್ಗಮ್ಮ, ನೀರು ತಂದು ಕೊಡು ಮೊದ್ಲು. ಪರವಾಗಿಲ್ಲ ಬಿಡಪ್ಪ, ಖಾರ ತಾನೆ ಬಂದಿರೋದೇನು ಸುಸ್ತಾಗಿಲ್ಲ. ಆದ್ರೂ ಅಳಿ ಅಂದ್ರೆ ಕುಡಿತಾರೆ ಏನೋ ತಂದು ಕೊಡು ಮಗಳ. ಹ್ಞೂ ರೀ. ಅಳಿ ಅಂದ್ರೆ ಬರೀ ಕೂತ್ಕೊ ಬರ್ರಿ. ಮಾವ ನೀವು ಚೆನ್ನಾಗಿದ್ದೀರಾ? ಹ್ಞೂ ಅಳಿ ಅಂದ್ರೆ ಚೆನ್ನಾಗಿದ್ದೀವಿ, ಬನ್ನಿ ಕೂತ್ಕೊ ಬನ್ನಿ. ಮಂಜು ಚೆನ್ನಾಗಿದ್ದೀಯಾ? ಚೆನ್ನಾಗಿದ್ದೀನಿ ಮಂಜು. ಏನು ನೆನ್ನೆ ಬೋಂಡ ಕೊಡ್ಸಿಲ್ಲ ತಾತ ಅಂತ ಅಜ್ಜಿ ಹತ್ರ ಚಾಡಿ ಹೇಳ್ತಾ ಇದೀಯಾ? ತರ್ಲಿ ಅಂದ್ರೆ ತರ್ಲೆ ಕಣ ಅಳಿ ಅಂದ್ರೆ. ಓದ್ಗಳು ಹಿಂಗೆ ತಾಲ್ ತಿನ್ನೋದೆ. ನಾನು ಫೋನ್ ಮಾಡ್ಬಿಟ್ಟು ಬರಬೇಕಾಗಿತ್ತು, ನೀನು ಇಲ್ಲಿದ್ಯಾ ಅಂತ ನನಗೆ ಗೊತ್ತೇ ಇಲ್ಲ ಮಂಜು. ಗೊತ್ತಿದ್ರೆ ಏನಾದರೂ ತಿಂಡಿ ತಗೊಂಬರ್ತಿದ್ದೆ ನಿನಗೆ. ಇರ್ಲಿ ಇರ್ಲಿ ಬರ್ರಿ ಕೂತ್ಕೊಳ್ರಿ. ಅಂದ್ರೆ ಇವತ್ತು ನೀವು ಬರ್ತೀರಾ ಅಂತ ನಾವು ಅನ್ಕೊಂಡೇ ಇರಲಿಲ್ಲ ಬಿಡ್ರಿ. ಅಲ್ಲ ಗೊತ್ತೇ ಇಲ್ಲ ನಮಗೆ, ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟಿದ್ದೀರಾ. ಆಫೀಸಿಗೆ ಬೇರೆ ಲೀವ್ ಇತ್ತು ಅತ್ತೆ, ಹಂಗಾಗಿ ಕರ್ಕೊಂಬಂದೆ ಅಷ್ಟೇ. ನೀವಂತೂ ಬರಲೇ ಇಲ್ವಲ್ಲ, ಬರ್ತೀವಿ ಅಂತ ಹೇಳಿ. ಎಲ್ಲ ಅಂದ್ರೆ ಅವತ್ತು ನಾವು ಹೊರಟಿದ್ವಿ, ಏನು ಬರೋದು ಬೇಡ ಅಂತ ನಾವೇ ಬರ್ತೀವಿ ಅಂತ ಹೇಳಿರಿ ನೀವು, ಹಂಗಾಗಿ ನಾವು ಸುಮ್ಕಾದ್ವಿ. ಇಲ್ಲಾಂದ್ರೆ ನಾವು ಅವತ್ತು ಬರ್ತಿದ್ವಿ. ಆಮೇಲಾದ್ರೂ ಬರ್ಬೋದಾಗಿತ್ತಲ್ವಾ? ಅದೇ ಒಂದು ಸ್ವಲ್ಪ ಬಿಡುವು ಮಾಡ್ಕೊಂಡು ಹೋಗೋಣ, ಹುಡುಗ ಬೇರೆ ಊರಿಂದ ಬಂದವನೇ, ಒಂದೆರಡು ದಿನ ಇಲ್ಲೊಂದೆರಡು ದಿವಸ ಇದ್ದು ಕಾಲ ಕಳಿಲ್ಲ, ಆಮೇಲೆ ಬೇಕಾದ್ರೆ ಹೋಗೋಣ ಅಂದ್ಕೊಂಡು ಸುಮ್ಕಾದ್ವಿ. ಹೋಗ್ಲಿ ಬಿಡ್ರಿ, ನೀವು ಬಂದಿದ್ದು ಒಳ್ಳೇದೇ ಆಯ್ತು. ಅಯ್ಯೋ ಅತ್ತೆ, ನಾವು ಬಂದಿದ್ದೀವಂತ ನೀವು ಬರ್ಬಾರ್ದಂತ ಏನಿಲ್ಲ. ಬನ್ನಿ, ನಿಮ್ಮ ಮಗಳ ಜೊತೆ ಇರಿ ಆರಾಮಾಗಿ. ಆಯ್ತು ಅಳಿ ಅಂದ್ರೆ ಬರ್ತೀವಿ. ಅಳಿ ಅಂದ್ರೆ ಮತ್ತೆ ನಿಮ್ಮ ಅಜ್ಜಿ, ನಿಮ್ಮಮ್ಮ, ನಿಮ್ಮ ತಂದೆ ಎಲ್ಲ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಮಾವ. ಒಂದಂಗೆ ಆಫೀಸಿಗೆ ರಜಾ ಕೊಟ್ಟವ್ರ? ಏನು ಇದು ಹಬ್ಬ ಇಲ್ಲ ಏನಿಲ್ಲ, ರಜಾ ಕೊಟ್ಬಿಟ್ಟಿದ್ದಾರೆ ಅಳಿ ಅಂದ್ರೆ? ಹಾಗೇನಿಲ್ಲ ಮಾವ, ನಾನೇ ರಜಾ ಹಾಕೊಂಡೆ ಒಂದು 2-3 ದಿವಸ. ಶೋಭಾದು ಬರ್ತ್ಡೇ ಇತ್ತಲ್ವಾ, ಸೊ ಹಂಗಾಗಿ ಹೆಂಗೋ ಒಳಗೆ ಸರ್ಪ್ರೈಸ್ ಕೊಡೋಣ ಅಂತ ಊರಿಗೆ ಕರ್ಕೊಂಬಂದೆ ಅಷ್ಟೇ. ಓ ಹೌದಾ, ಹಂಗಾದ್ರೆ ಊಟದ ಬಲ್ವೇ ನಿನ್ನೆ? ಹಾಂ ಮಾವ, ಅದಕ್ಕೆ ನಿನ್ನೆ ನಾನು ರಜಾ ಹಾಕ್ಕೊಂಡಿದ್ದೆ. ಹೆಂಗೂ ನಿಮ್ಮನ್ನು ನೋಡ್ದಂಗೆ ಆಗುತ್ತೆ ಅಂತ ಸರ್ಪ್ರೈಸ್ ಕೊಡೋಣ ಅಂತ ಕರ್ಕೊಂಬಂದೆ ಅವಳಿಗೆ ಅಷ್ಟೇ. ಒಳ್ಳೇದಾಯ್ತು ಬಿಡಿ ಅಳಿ ಅಂದರೆ. ಮತ್ತು ನೀವು ಹೇಗಿದ್ದೀರಾ ಮಾವ, ಆರಾಮಾಗಿದ್ದೀರಾ? ನಮಗೇನು ಅಳಿ ಅಂದರೆ, ಇನ್ನೇನು ಮಾಮೂಲಿ ಕೆಲಸ ಇದ್ದಿದ್ದೆ, ಹೊಲ್ತಗಳ ಕೆಲಸ ಮಂತಗಳ ಕೆಲಸ, ಆರಾಮಾಗಿ ಕೆಲಸ ಮಾಡ್ಕೊಂಡು ಆರೋಗ್ಯವಾಗಿದ್ದೀವಿ, ಏನು ತೊಂದರೆ ಇಲ್ಲ. ಹೇಗೂ ನೀವು ಆರೋಗ್ಯವಾಗಿ ಸಂತೋಷವಾಗಿದ್ದರೆ ಅಷ್ಟೇ ಸಾಕು ಮಾವ. ನೀವು ಚೆನ್ನಾಗಿರಿ ಅಳಿ ಅಂದರೆ ಮೊದಲು. ಮಗಳು ಅಳಿಯ ಚೆನ್ನಾಗಿರಬೇಕು. ನಿಮ್ಮ ಆಶೀರ್ವಾದ ಮಾವ, ಚೆನ್ನಾಗಿರ್ತೀವಿ. ಒಂದು ನಿಮಿಷ ಬನ್ನಿ. ಹಾಂ ಶುಭ, ಬಂದೆ. ಅಳಿಯ ಮಗಳನ್ನ ನೋಡ್ತಿದ್ರೆ ಎಷ್ಟು ಸಂತೋಷ ಆಗ್ತತಿ. ಏನ್ರಿ ಹೆಂಡ್ತಿ, ಖುಷಿನಾ? ಯಾಕೆ? ಏನು ಯಾಕೆ ಅಂತ ಕೇಳ್ತಾ ಇದೆಯಾ? ತವ್ರ ಮನೆಗೆ ಬಂದಿದ್ಯಾ, ಖುಷಿ ಇಲ್ವಾ ನಿನಗೆ? ನಿಜವಾಗ್ಲೂ ತುಂಬಾ ಖುಷಿಯಾಗಿದ್ದೀನಿ ರೀ. ನನಗೇನೋ ಹಾಗೆ ಅನ್ನಿಸ್ತಾನೆ ಇಲ್ಲಪ್ಪ, ಯಾಕೋ ಡಲ್ಲಾಗಿದೆಯಾ ಅಂತ ಅನ್ನಿಸ್ತಿದೆ. ಇಲ್ಲ ರೀ, ಪ್ರಾಮಿಸ್, ನಿಮ್ಮ ನನಗೂ ನಿಜವಾಗ್ಲೂ ಖುಷಿಯಾಗಿದ್ದೀನಿ. ಹೌದಾ, ಸರಿ, ಯಾಕೆ ಕರೆದಿದ್ದು ಶೋಭಾ? ಏನಿಲ್ಲ ರೀ, ಮಂಜು ಇಲ್ಲಿದ್ದಾನೆ ಅಂತ ನನಗೂ ಗೊತ್ತಿಲ್ಲ, ಏನಾದರೂ ಸ್ವಲ್ಪ ಅವನಿಗೆ ತಿಂಡಿ ತಂದ್ಕೊಡ್ಬಾರ್ದಾ? ನನಗೂ ಗೊತ್ತು ಶೋಭಾ, ಅದನ್ನ ಹೇಳ್ಬೇಕಾ ನೀನು ನನಗೆ? ಸಾರಿ ರೀ. ನನಗೂ ಗೊತ್ತಿದೆ ಶೋಭಾ, ಕರ್ಕೊಂಡು ಹೋಗ್ತೀನಿ, ಸುಮ್ಮನಿರು. ಥ್ಯಾಂಕ್ಸ್ ರೀ. ಸರಿ, ಈಗಲೇ ಹೊರಡ್ಲಾ? ಕರ್ಕೊಂಡು ಹೋಗಿ, ಅವ್ನಿಗೆ ಏನು ಇಷ್ಟನೋ ಅದನ್ನು ಕೊಡಿಸಿ.
ಆದರೆ ನಿಮ್ಮೂರಲ್ಲಿ ಏನೂ ಸಿಗಲ್ಲ ಅಂತ ಅನಿಸುತ್ತೆ. ಸರಿ, ಹೊರಗಡೆ ಕರ್ಕೊಂಡು ಹೋಗ್ತೀನಿ ಬಿಡು. ನಿಮ್ಗೆಲ್ಲ ಅನುಕೂಲ ಆಗುತ್ತೋ ಅಲ್ಲಿ ಕೊಡಿಸಿ, ಒಟ್ಟಲ್ಲಿ ಅವನಿಗೆ ತಿಂಡಿ ಕೊಡ್ಸ್ಕೊಂಡು ಖುಷಿಯಾಗಿ ಕರ್ಕೊಂಬನ್ನಿ ಅಷ್ಟೇ. ಸರಿ ಶೋಭಾ, ಆಮೇಲೆ ನಿನ್ಗೇನಾದರೂ ಬೇಕಾ? ನನಗೇನು ಬೇಡ ರೀ. ಸರಿ. ಶೋಭಾ, ಹಾಂ ರೂಮಲ್ಲಿ ಇದ್ದೀನಿ. ಯಾಕಮ್ಮ ಶೋಭಾ, ಏನನ್ನ ನಿಂಬೆನಿ ಸರ್ಬತ್ ಮಾಡ್ಕೊಡ್ಲಿ? ಇರಮ್ಮ, ನಿಮ್ಮ ಅಳಿಯನು ಬರಲಿ ಮಾಡ್ಕೊಡಿವಂತೆ. ಎಲ್ಲಿ ಹೋದ್ರಿ ಇವಾಗ ಜಯಕುಮಾರ? ಮಂಜುಗೆ ಏನು ತಿಂಡಿ ತಂದಿರ್ಲಿಲ್ಲಮ್ಮ, ನಮ್ಗೇನು ಗೊತ್ತು, ಬರೀ ಫ್ರೂಟ್ಸ್ ಮಾತ್ರ ತಗೊಂಬಂದ್ವಿ ನಿನ್ಗೂ ಅಪ್ಪಂಗೆ. ಅವನಿಗೇನಾದ್ರೂ ತಿಂಡಿ ಬೇಕಲ್ವಾ, ಅದಕ್ಕೆ ನಾನೇ ಕಳಿಸ್ಕೊಟ್ಟೆ. ಅಯ್ಯೋ ಯಾತಕ್ಕಮ್ಮಯ್ಯ, ಇಲ್ಲೇ ಊರಾಗ ನಿಮ್ಮ ಅಪ್ಪ ಅದು ಇದು ಕೋರ್ಸ್ತಿರ್ತಾರೆ, ತಿಂತಿರ್ತಾನೆ. ಇರ್ಲಿ ಬಿಡಮ್ಮ, ನಮ್ಮ ಆಂಟಿ ಊರಿಂದ ಬಂದಿದ್ದಾರೆ, ಏನೂ ತಂದಿಲ್ಲ ಅಂತ ಅವ್ನು ಬೇಜಾರು ಮಾಡ್ಕೊಳಲ್ವಾ? ಅದು ಸರಿ, ಊರಾಗೆಲ್ಲ ಚೆನ್ನಾಗಿದ್ರೇನಮ್ಮ? ಎಲ್ಲ ಚೆನ್ನಾಗಿದ್ರು. ಯಾಕೆ ಸಣ್ಣ ಆಗ್ಬಿಟ್ಟಿದೀಯ ಅಮ್ಮಯ್ಯ ನೀನು? ಮೊದ್ಲಿದ್ದಂಗಿಲ್ಲ. ಏನು ನಾನು ಸಣ್ಣ ಆಗಿದ್ದೀನಾ? ಸುಮ್ಮನಿರಮ್ಮ. ಇಲ್ಲ ಕಣೆ ಅಮ್ಮಯ್ಯ, ಮೊದಲು ಹೆಂಗೋ ಒಂಚೂರು ನೋಡಂಗನ ಇದ್ದೆ. ಯಾಕ ಸಣ್ಣಗಾಗಿದೀಯ ಅಮ್ಮಯ್ಯ? ಯಾಕೆ ಏನೋ ಚಿಂತೆನೇನೆ? ತುಂಬಾ ದಿನ ಆದ್ಮೇಲೆ ನೋಡ್ತಾ ಇದೆಯಲ್ಲ, ಅದಕ್ಕೆ ಹಂಗ ಅನ್ನಿಸ್ತಾ ಇದೆ. ಅದೇಂಗೋ ಹೇಳ್ತಾರ ನೋಡ, ಹಂಗಾಯ್ತು ಕತೆ. ಅದೇ ಯಾವಾಗ ನೋಡಿದ್ರಿ ಏನು, ನಮ್ಮ ಮಕ್ಳು ನಮ್ಗೆ ಗೊತ್ತಾಗಲ್ವಿ. ಹಾಗೆಲ್ಲ ಏನಿಲ್ಲ ಅಮ್ಮ, ಸ್ವಲ್ಪ ಅಲ್ಲೂ ಅಡ್ಜಸ್ಟ್ ಆಗ್ಬೇಕಲ್ವಾ? ಹಂಗಂತ ತಿಂಬತ್ ಕುಂಬತ್ಕೇನು ಕಮ್ಮಿ ಮಾಡೋಣ ನೀ ಗಂಡ? ನೋಡಿ ಹಂಗಾಗಿದ್ದಿ. ಹಾಗೆಲ್ಲ ಏನಿಲ್ಲ ಅಮ್ಮ, ನೀನೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡ. ಏನಮ್ಮಯ್ಯ, ಮತ್ತೆ ಅದ್ಯಾಕೆ ಇದ್ದಕ್ಕಿದ್ದಂಗೆ ದಿಢೀರಂತ ಬಂದ್ರಿ? ನನಗಂತೂ ಸಖತ್ ಭಯ ಆಗೋಯ್ತು ಕಣೆ ಶೋಭಾ. ಭಯನಾ? ಯಾಕಮ್ಮ? ಇದ್ಕಿದ್ದಂಗೆ ಬಂದ್ಬಿಟ್ರಲ್ಲ, ಏನು ಹೇಳಲಿಲ್ಲ ಏನಿಲ್ಲ, ಫೋನ್ ಮಾಡಿನೂ ಒಂದು ಮಾತಾಡಿನೇನಿಲ್ಲ. ಅದಕ್ಕೆ ಅಂದ್ರೆ ಹೇಳಿ ಕೇಳಿನೇ ಬರ್ಬೇಕೇನಮ್ಮ, ನಮ್ಮನೆಗೆ ನಾನು ಬರೋದಿಕ್ಕೆ? ಹಂಗಂತ ಅಲ್ಲ ಕಣೆ ಅಮ್ಮಯ್ಯ, ನಾನು ಹಂಗನ್ಕೊಂಡು ಹೇಳು. ಸುಮ್ಮನೆ ಏನೋ ಎತ್ಲ ಏನೋ ಜಗಳ ಗಿಗಳ ಆಡ್ಕೊಂಡ್ಬಿಟ್ರನು ಅಂತ. ನೀನೇನಮ್ಮ ಜಗಳ ಆಡ್ಕೊಂಡ್ರೆ ನಾನು ಒಬ್ಬಳೇ ಬರಬೇಕು, ಅವ್ರು ಯಾಕೆ ನನ್ನ ಜೊತೆ ಬರ್ತಾರೆ? ಸರಿ ಅಳಿಯಂದ್ರು ಇಲ್ಲೇ ಇರ್ತಾರೆ ತಾನೆ? ಯಾಕಮ್ಮ ಏನೇನೋ ಯೋಚನೆ ಮಾಡ್ತೀಯ ನೀನು? ಅಯ್ಯೋ, ನಾನು ಯೋಚನೆ ಮಾಡೋದಲ್ವೇ ಅಮ್ಮಯ್ಯ, ಮೊನ್ನೆ ಶ್ರೀದೇವಕ್ಕನ ಮಗಳು ಜಗಳ ಆಡ್ಕೊಂಡು ಬಂದ್ಬಿಟ್ಟವಳೆ. ಅಮ್ಮನೆ ಗಂಡನೇ ಕರ್ಕೊಬಂದು ಬಿಟ್ಟು ಹೋಗ್ಬಿಟ್ಟವನ್ ಕಣೆ ಅವಳ ಮನೆಗೆ. ಅದಕ್ಕೆ ನನಗೆ ದಿಗ್ಲಾಗ್ಬಿಡ್ತು ಕಣೆ. ಏನಮ್ಮ ನೀನು ಬೇರೆಯವ್ರಿಗೆಲ್ಲ ನಾನು ಕಂಪೇರ್ ಮಾಡ್ತೀಯಾ? ಅಯ್ಯೋ, ನಾವೇ ಹೆಂಗೆ ಇದ್ರು ಅಕ್ಕಪಕ್ಕದವರೆಲ್ಲ ನೋಡಿ ಏನೇನೋ ಅನ್ಕೊಂತಾರೆ ಕಣೆ. ಅದಕ್ಕೆ ಅಂತ ನಾವು ಬರೋದು ಬೇಡವಾ? ಬರೋದಲ್ಲ, ಅಳಿಯ ಮಗಳು ಇಬ್ರು ಸಂಡಕ್ಕಿರ್ಬೇಕಂಬದ್ದೆ ನಮ್ಮ ಆಸೆನು. ಬರ್ರಿ, ಬಂದು ವಾರ ಎಲ್ಲ ತಿಂಗಳು ಇದ್ದೋಗ್ರಿ. ಅದಕ್ಕಲ್ಲ, ಏನು ಜಗಳ ಮಾಡ್ಕೋಬೇಡ ನೀನು ಅಷ್ಟೇ. ಇಲ್ಲಮ್ಮ, ದಿನ ಜಗಳ ಆಡೋದೆ ನಾನು ಅಲ್ಲಿರೋದೇ ಇಲ್ಲ, ಇಲ್ಲೇ ಬಂದಿದ್ಬಿಡ್ತೀನಿ. ಏನಂತ ಕಂಡ್ಬಿಡ್ಬಿಡ್ತೀನಿ ನೋಡಿ ನಿನ್ಗೆ. ಅಯ್ಯೋ ಅಮ್ಮ, ನಾನು ಸುಮ್ಮನೆ ತಮಾಷೆಗಂದೆ, ನೀನ್ ಯಾಕೆ ಕೋಪ ಮಾಡ್ಕೊಂತಿದ್ಯಾ? ಮತ್ ನೀನ್ ಮಾತಾಡೋದು ನೋಡಿ ಎಂತದ್ ಮಾತಾಡ್ತೀಯ ನೀನು? ಏನನ್ನ ಒಳ್ಳೇದನ್ನ ಹೇಳಿದ್ರೆ ಅದನ್ನೇ ಅರ್ಥ ಮಾಡ್ಕೊಂತೀರ ನೀವು? ಸುಮ್ಮನೆ ತಮಾಷೆಗಂದೆ ಬಿಡಮ್ಮ, ನಾನೇನು ಇಲ್ಲಿರಲ್ಲ, ಬಂದು ನೋಡ್ತಿರ್ಗೆ ಹೆಂಗ್ ಮಾತಾಡ್ತೀಯ ನೀನು? ಅಲ್ಲ, ನಾನು ನೀನ್ ಅನ್ಕೊಂಡಿದ್ಯಮ್ಮ ನೀನು? ಈ ಪ್ರಪಂಚದಲ್ಲಿ ಎಲ್ಲರೂ ಒಂದೇ ತರ ಇರ್ತಾರ? ನಿಜ ಹೇಳ್ಬೇಕು ಅಂದ್ರೆ ಜೈನ ಬಿಟ್ಟು ನಾನು ಒಂದ್ ದಿವಸನೂ ಇರಲ್ಲ. ಅಂತದ್ರಲ್ಲಿ ಜಗಳ ಆಡ್ಕೊಂಡ್ಬಂದು ಇಲ್ಲೇ ಇರ್ತೀನಿ, ಅದು ಪರ್ಮನೆಂಟ್ ಆಗಿ. ಏನಮ್ಮ ಈ ತರ ಎಲ್ಲ ಯೋಚನೆ ಮಾಡ್ತೀಯ ನೀನು? ಹೆಂಗೆ ಹೇಳ್ತೀಯಮ್ಮ? ಹೆಣ್ಮಕ್ಳನ್ನ ಎತ್ತಿದೀವಲ್ವಾ, ಅಷ್ಟು ಭಯ ಇದ್ದೇ ಇರ್ತದೆ ನಮ್ಗೆ. ನನ್ಗೆ ಅರ್ಥ ಆಗುತ್ತೆ ಬಿಡಮ್ಮ ನಿನ್ ಕಷ್ಟ. ಆಮೇಲೆ ನಿಮ್ಮ ಅಜ್ಜಿ ಏನೋ ಕಾಶಿಗೆ ಹೋಗಿದ್ರು ಅಂತ ಅಂತಿದ್ದೆ, ಅವಾಗ ಫೋನ್ ಮಾಡಿದಾಗ ಬಂದ್ರೆ ಊರಿಂದ. ಹ್ಞೂ ಅಮ್ಮ, ಇವತ್ತು ಬಂದಿರ್ತಾರೆ, ನಾವ್ ಈ ಕಡೆ ಬಂದಿದೀವಿ. ನೋಡ್ ಮತ್ತೀಗ ಅಲ್ಲೇ ಇದ್ದು ಜೊತೆ ಕರ್ಕ ಬರೋದಲ್ವಾ? ಈಗ ಇಂಥವ್ ಮಾಡ್ತೀರಾ ನೀವು? ಗೊತ್ತಿಲ್ಲ ಅಮ್ಮ, ಅವ್ರು ಇನ್ನೂ ಎಷ್ಟೊತ್ತಿಗೆ ಬರ್ತಾರೆ ಏನು ಅನ್ನೋದು ನಮ್ಗೆ ಏನು ಗೊತ್ತಿಲ್ಲ. ಫೋನ್ ಮಾಡಿಲ್ಲ ಏನಿಲ್ಲ, ಒಟ್ಟು ಪೋಸ್ಟಲ್ಲಿ ಕಳಿಸಿದ್ರು ಬರ್ತಿದೀವಿ ಅಂತ. ಹಂಗಾಗಿ ಯಾವಾಗ ಬರ್ತಾರೇನೋ ಅಂತ ನಾವು ಬಂದ್ಬಿಟ್ವಿ. ಏನ್ ಇವತ್ತು ಅಪ್ಪತ್ತು ಅಲ್ಲೇ ಇದ್ದು ಬೆಳಗ್ಗೆ ಎದ್ದು ಕರ್ಕೊಂಬಂದ್ರಾಗಿತ್ತು, ಏನ್ ಸಾಯಂಕಾಲ ಬಂದಿದ್ರು ನಡೆದಿರೋದು. ಹೌದಲ್ವಾ? ಸರಿ ಬಿಡಮ್ಮ, ನೆಕ್ಸ್ಟ್ ಟೈಮ್ ಕರ್ಕೊಂಬರ್ತೀವಿ. ಮತ್ತೆ ನಿಮ್ಮ ಅತ್ತೆ ಮಾವ ಎಲ್ಲ ಚೆನ್ನಾಗಿದ್ರನಮ್ಮ? ಎಲ್ಲರೂ ಚೆನ್ನಾಗಿದ್ದಾರಮ್ಮ. ಮದುವೆ ಆದಾಗಿಂದನೂ ಒಂದ್ ದಿವಸನೂ ನಿಮ್ಮ ಅತ್ತೆನೂ ನಮ್ಮ ಮನೆ ಕಡೆಗೆ ಬರಲಿಲ್ಲ, ನಿಮ್ಮ ಮಾವನೂ ಬರಲಿಲ್ಲ, ಮಾತು ಆಡ್ತಿಲ್ಲ, ಏನಿಲ್ಲ. ಆದ್ರೆ ಅಮ್ಮ, ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ಏನು ಹೇಳಮ್ಮಯ್ಯ? ಅದು ತುಂಬ ಇಂಪಾರ್ಟೆಂಟ್ ವಿಷಯ ಅಮ್ಮ. ಇವಾಗ ನಾನು ನಿನ್ನ ಹತ್ರ ಮಾತಾಡಿದ್ರೆ ಜೈ ಅದನ್ನ ಹೇಗೆ ಸಹಿಸ್ಕೋತಾರೆ ಏನೋ ಗೊತ್ತಿಲ್ಲ. ಆದರೆ ನಿನ್ನ ಹತ್ರನೇ ಈ ವಿಷಯ ಮುಚ್ಚಿಡೋದು ನನ್ನಿಂದ ಆಗ್ತಾ ಇಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಶೋಭಾ, ಏನು ಮಾತಾಡ್ತಾ ಇದ್ದೆ ನೀನು? ಏನೋ ನಾನು ತೊಂದರೆ ಆಗೈತೇನೆ? ತೊಂದರೆ ಅಂದರೆ ಜೈ ಅಮ್ಮ ಇವಾಗ ಮನೆಗಿಲ್ಲ ಅಮ್ಮ. ಶೋಭಾ, ಏನು ಹೇಳ್ತಾ ಇದ್ಯಾ ನೀನು? ಹೌದಮ್ಮ, ಜೈ ಅಮ್ಮ ಇದಾರಲ್ಲ ಈಗ, ಅವರು ಜೈಗೆ ನಿಜವಾದ ಅಮ್ಮ ಅಲ್ಲ ಅಮ್ಮ. ಏನು ಹೇಳ್ತಾ ಇದೆಯಾ ಶೋಭಾ ನೀನು? ಹೌದಮ್ಮ, ಮದುವೆ ಆಗಿ 2-3 ತಿಂಗಳಿಗೆ ಮನೇಲಿ ತುಂಬ ರಾದಂತ ಆಗೋಯ್ತು. ಮತ್ತೆ ಅವರು ನಿಜವಾದ ಅಪ್ಪ ಅಮ್ಮನೆ ಅಂತ ಹೇಳಿದ್ರಲ್ಲ. ಈ ವಿಷಯ ಜೈಗೆ ಗೊತ್ತಿಲ್ಲಮ್ಮ. ಚಿಕ್ಕ ವಯಸ್ಸಿಂದನೂ ಜೈನ ಸಾಕಿರೋದು ಇವರೇನೆ, ಆದ್ರೆ ಎತ್ತ ತಾಯಿ ಇವರಲ್ಲ. ಮತ್ತೆ ಜೈ ಅಮ್ಮ ಇಲ್ವಾ? ಇಲ್ಲ ಅಮ್ಮ, ಅವ್ರು ತೀರೋಗಿದ್ದಾರೆ. ಹೌದೇನೆ ಶೋಭಾ? ಏನು ಹೇಳ್ತಾ ಇದ್ಯಾ ನೀನು? ಇದನ್ನೆಲ್ಲ ನಂಬಕ್ಕೆ ಆಗ್ತಿಲ್ವಲ್ಲ ನನಗೆ. ಹೆಂಗೆ ಗೊತ್ತಾಯ್ತು ಈ ವಿಷಯ ಎಲ್ಲನೂ? ನಿಜ ಅಮ್ಮ, ನಾನು ಮದುವೆ ಆಗೋಗಿರೋದು ಜೈ ಚಿಕ್ಕಮ್ಮಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ಇಷ್ಟ ಇಲ್ದೇನೆ ನಾನು ತುಂಬಾ ಹಿಂಸೆ ಕೊಟ್ಬಿಟ್ರು. ಇಷ್ಟೆಲ್ಲ ಆಗ್ಬೇಕಾದ್ರೆ ಜಯಪ್ಪ ಸತ್ಯ ಏನು ಅಂತ ಹೇಳಿದ್ರು. ಅವಾಗ್ಲೇ ನಮ್ಗೆಲ್ಲ ಗೊತ್ತಾಗಿದ್ದು. ಅಂದ್ರೆ ಇಷ್ಟು ದಿನ ಜೈ ಅಜ್ಜಿ ಕೂಡ ಈ ವಿಷಯನ ಮುಚ್ಚಿಟ್ಟಿದ್ರ? ಹೌದು ಅಮ್ಮ, ಎಲ್ಲರೂ ವಿಷಯನ ಮುಚ್ಚಿಟ್ಟಿದ್ದಾರೆ. ಹಾಗಾದ್ರೆ ನೀನ್ ಮದುವೆ ಮಾಡ್ಕೊಂಡು ಹೋಗ್ಬೇಕಾದ್ರೆ ಹುಡುಗಿ ನಮ್ಗೆ ಒಪ್ಪಿಗೆ ಇದ್ದಾರೆ ಅಂತ ತಾನೇ ಮದುವೆ ಮಾಡ್ಕೊಂಡು ಹೋಗಿದ್ದು? ಜೈ ಚಿಕ್ಕಮ್ಮಂಗೆ ಸ್ವಲ್ಪನೂ ಇಷ್ಟ ಇರ್ಲಿಲ್ಲಮ್ಮ ನಾನು ಮದುವೆ ಮಾಡ್ಕೊಳ್ಳೋದು. ಅವ್ರ ಅಣ್ಣನ ಮಗಳು ಮಾನ್ಸಿನ ಮದುವೆ ಮಾಡ್ಕೋಬೇಕು ಅಂತ ಅವ್ರಿಗೆ ಆಸೆ ಇದ್ದಿದ್ದು.
ಕೊನೆಗೂ ಮದುವೆ ಆದ್ಮೇಲೆ ನನಗೆ ತುಂಬಾನೇ ಹಿಂಸೆ ಕೊಟ್ಬಿಟ್ರು ಅಮ್ಮ. ಆದ್ರೂ ಜೈ ನನ್ನನ್ನು ಬಿಟ್ಕೊಡ್ಲಿಲ್ಲ. ಈಗ ಜೈ ಚಿಕ್ಕಮ್ಮ ಎಲ್ಲಿದ್ದಾರೆ? ನನಗೆ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅಂತ ಹೇಳಿ ಜಯಪ್ಪ ಅವ್ರನ್ನ ಜೈಲಿಗೆ ಹಾಕ್ಬಿಟ್ರು ಅಮ್ಮ. ಅಯ್ಯೋ ದೇವ್ರಿ, ಏನು ಹೇಳ್ತಾ ಇದೀಯ ಶೋಭಾ? ಇದನ್ನೆಲ್ಲ ಕೇಳ್ತಿದ್ರೆ ಕೈ ಕಾಲೇ ನಡುಗ್ತಾ ಇದೆಯಲ್ಲ ಕಣಿ. ನಿಜ ಹೇಳ್ತಾ ಇದೀಯನಿ ನೀನು? ನಾನು ಯಾಕಮ್ಮ ಸುಳ್ಳು ಹೇಳಿ? ಈಗ ಅವ್ರನ್ನ ಬಿಡಿಸ್ಕೊಬರ್ಬೇಕು ಅಂದ್ರೆ ಅವ್ರು ಒಳ್ಳೆ ಬುದ್ಧಿ ಕಲ್ತ್ರೆ ಮಾತ್ರನೇ ನಾನು ಬಿಡಿಸ್ಕೊಂಬರೋದು ಅಂತ ಹೇಳ್ತಿದ್ದಾರೆ. ಮತ್ತೆ ನಿನ್ ಗಂಡ ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇದ್ದಾನೇನೆ? ಅವ್ರೇನಮ್ಮ ಮಾಡ್ತಾರೆ? ಅವ್ರ ಮನೆಗೆ ಬಂದ್ರೆ ಸುಮ್ಮನೆ ನನ್ಗೆ ಹಿಂಸೆ ಕೊಡ್ತಾರೆ ಅಂತ ಇವ್ರು ಅಲ್ಲೇ ಇರ್ಲಿ ಬಿಡು ಅಂತ ಹೇಳ್ತಾರೆ. ಹಾಗಂತ ಅವ್ರನ್ನ ಅಲ್ಲೇ ಬಿಡೋದು ಎಷ್ಟು ಸರಿ ಹೇಳು ಶೋಭಾ? ಇದೆಲ್ಲ ಸರಿ ಬರಲ್ಲ ಕಣೆ. ನಾನು ತುಂಬಾ ಸರಿ ಹೇಳ್ದೆ ಅಮ್ಮ, ಜಯಪ್ಪ ಹತ್ರನೂ ಮಾತಾಡ್ದೆ. ಆದ್ರೆ ಮಾವ ಅದಕ್ಕೆಲ್ಲ ಒಪ್ತಿಲ್ಲ. ಈ ವಿಷಯದ ಬಗ್ಗೆ ಯಾರು ಮಾತಾಡ್ಬೇಡಿ, ಏನೇ ನಿರ್ಧಾರ ತಗೊಂಡ್ರು ನಾನು ತಗೊಂತೀನಿ ಅಂತ ಹೇಳ್ತಿದ್ದಾರೆ. ಮತ್ತೆ ಜಯಜ್ಜಿ ಇರ್ಲಿಲ್ವ ಇದೆಲ್ಲ ನಡೆದಾಗ? ಇಲ್ಲ ಅಮ್ಮ, ಅವ್ರು ಕಾಶಿಗೆ ಹೋದ್ಮೇಲೆ ಇಷ್ಟೆಲ್ಲ ನಡೆದಿದ್ದು. ಅಜ್ಜಿ ಇದ್ರೆ ನನಗೇನೂ ತೊಂದರೆ ಆಗ್ತಾ ಇರ್ಲಿಲ್ಲ. ಅವ್ರಿಲ್ಲ ಅಂತ ಇಷ್ಟೆಲ್ಲ ಆಟ ಆಡಿದ್ರು ಅವರು. ಇದಕ್ಕೆಲ್ಲ ಮೇನ್ ಕಾರಣ ಜಯ ಅಮ್ಮ ಇದಾರಲ್ಲ, ಅವ್ರ ಅತ್ತಿಗೆ ಅಮ್ಮ. ಅತ್ತಿಗೆನಾದ್ನೇ ಸೇರ್ಕೊಂಡು ಇಬ್ರು ನನಗೆ ತುಂಬಾ ಹಿಂಸೆ ಕೊಟ್ಬಿಟ್ರು. ಕೂತ್ರು ಕಷ್ಟ ನಿಂತ್ರು ಕಷ್ಟ ಅನ್ನಂಗ್ ಮಾಡ್ಬಿಟ್ರು ಗೊತ್ತಾ. ಆದ್ರೂ ಒಂದ್ ದಿನಕ್ಕೂ ನನ್ನ ಗಂಡನ ಹತ್ರ ಈ ವಿಷಯ ನಾನು ಹೇಳಿರ್ಲಿಲ್ಲ ಅಮ್ಮ. ಕೊನೆಯದಾಗಿ ಐಶುಗೆ ಎಲ್ಲ ವಿಷಯನೂ ಗೊತ್ತಿತ್ತು. ಅದ್ ಹೇಗೆ ಅವ್ರ ಅಣ್ಣಂಗೆ ಹೇಳಿದ್ಲೋ ಗೊತ್ತಿಲ್ಲ ನನಗೆ. ಅವ್ರ ಅಣ್ಣ ಬಂದು ದೊಡ್ಡರಾದಂತ ಮಾಡಿ ಮನೆಯಿಂದ ಆಚೆ ಹಾಕ್ಬಿಟ್ರು ಅವ್ರ ಅಮ್ಮನ. ಈಗ ಅವ್ರ ಅಮ್ಮ ಜೈಲಲ್ಲೇ ಇದ್ದಾರೆ. ಯಾವಾಗ ಬಿಡಿಸ್ಕೊಬತ್ತಾರೋ ಇನ್ನೂ ಏನೇನಾಗುತ್ತೋ ನನಗಂತೂ ಗೊತ್ತಾಗ್ತಿಲ್ಲ ಅಮ್ಮ. ಅಲ್ಲ ಕಣೆ ಶೋಭಾ, ಮನೆಯಿಂದ ಆಚೆ ಹಾಕಿರು ಅಂತ ಹೇಳ್ತಾ ಇದ್ದಿ. ಇಲ್ಲಿಗೂ ಬರ್ದೆ ಎಲ್ಲಿಗೆ ಹೋಗಿದ್ದೆ ನೀನು?